ನೂತನವಾಗಿ ವಿಧಾನ ಪರಿಷತ್ ಸಭಾಪತಿಯಾಗಿ ಆಯ್ಕೆಯಾಗಿರುವ ಶ್ರೀಯುತ ಎಂಎಲ್ಸಿ ಪುಟ್ಟಣ್ಣರವರಿಗೆ ಮಾಜಿ ರಾಮ ಮಂದಿರ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಹಾಗೂ ರಾಜಾಜಿನಗರ ಗ್ಯಾರಂಟಿ ಯೋಜನೆ ಸಮಿತಿ ಅಧ್ಯಕ್ಷರಾದ ಶ್ರೀಯುತ ಎನ್ ವೆಂಕಟೇಶ್ ರವರು ಹಾಗೂ ರಾಜಾಜಿನಗರ ಕಾಂಗ್ರೆಸ್ ಮುಖಂಡರು ಹಾಗೂ ಕಾರ್ಯಕರ್ತರು ಸನ್ಮಾನಿಸಿದರು. ಇದೇ ಸಂದರ್ಭದಲ್ಲಿ ಎನ್ ವೆಂಕಟೇಶ್ ರವರು ಸುದ್ದಿಗಾರರೊಂದಿಗೆ ಮಾತನಾಡಿ, ನಮ್ಮ ನೆಚ್ಚಿನ ನಾಯಕರಾದ ಪುಟ್ಟಣ್ಣರವರಿಗೆ ಉನ್ನತ ಹುದ್ದೆ ನೀಡಿದ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳಾದ ಡಿಕೆ ಶಿವಕುಮಾರ್ ಅವರಿಗೆ ಹಾಗೂ ಎಲ್ಲ ಕಾಂಗ್ರೆಸ್ ಪಕ್ಷದ ಮುಖಂಡರಿಗೆ ಕೃತಜ್ಞತೆ ವ್ಯಕ್ತಪಡಿಸಿದರು. ಸರ್, ಟೀಚರ್ಸ್ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಸುಮಾರು 6 ಬಾರಿ ಗೆದ್ದಿರುವಂಥ ಪುಟ್ಟಣ್ಣವರಿಗೆ ಒಬ್ಬ ಒಳ್ಳೆ ವ್ಯಕ್ತಿ, ಒಳ್ಳೆತನ ಇದೆ ಅವ್ರ ಹತ್ರ. ಆ ಒಳ್ಳೆತನಕ್ಕೆ ಸಿಕ್ಕಿರುವಂಥ ಬೆಲೆ ಅಂತ ಕೂಡ ನಾನು ಅನ್ಸ್ಕೋತೀನಿ. ಅದಕ್ಕೆ ಅವರು ಸಭಾಪತಿ ಆಗಿರೋದಕ್ಕೆ ತುಂಬ ನನ್ನ ಹೃದಯಪೂರ್ವಕವಾದಂಥ ಸಂತೋಷ ಆಗಿದೆ. ನನಗೆ ಒಳ್ಳೆಯವರಿಗೆ ಕಾಂಗ್ರೆಸ್ ಕೈ ಬಿಡಲ್ಲ ಅನ್ನೋದಕ್ಕೆ ಇದೇ ಒಂದು ಪುಟ್ಟಣ್ಣವರು ಸಭಾಪತಿ ಮಾಡಿದ್ರಲ್ಲ, ಅದೇ ಒಂದು ಕಾರಣ ಅಂತ ಕೂಡ ಹೇಳಕ್ಕೆ ಇಷ್ಟಪಡ್ತೀನಿ. ಕಷ್ಟಪಟ್ಟವ್ರಿಗೆ ಯಾವತ್ತೂ ಕಾಂಗ್ರೆಸ್ ಕೈ ಬಿಡಲ್ಲ. ಅದಕ್ಕೆ ಇದು ಪುಟ್ಟಣ್ಣವರು ಸಭಾಪತಿ ಆಗಿರೋದು ಒಂದು ಒಳ್ಳೆಯ ಒಂದು ಸಜೆಷನ್ ತಗೊಂಡವರೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಯಾದ ಡಿ ಕೆ ಶಿವಕುಮಾರ್ ಅವರು, ಆಮೇಲೆ AICC ಅಧ್ಯಕ್ಷರುಗಳು ಹಾಗೂ ನಮ್ಮ KPCC ಅಧ್ಯಕ್ಷರು ಡಿ ಕೆ ಹರಿಪ್ರಸಾದ್ ಅವರು ಎಲ್ಲರೂ ಕೂಡ ಕಷ್ಟಪಟ್ಟಿರೋ ಕೈ ಬಿಡಲ್ಲ ಅನ್ನೋದಕ್ಕೆ ಕಾರಣವಾಗಿ ಇದು ಒಂದು ಒಳ್ಳೆ ರೀತಿಯಲ್ಲಿ ಸಭಾಪತಿ ಆಗಿರೋದು ನನಗೆ ತುಂಬ ಖುಷಿ ತಂದಿದ್ದು. ರಾಜಾಜಿನಗರದ ಕಾರ್ಯಕರ್ತರು ಕೂಡ ತುಂಬ ಸಂತೋಷವಾದ ವಿಷಯ. ನಾವು ಕೂಡ ಬೆಲೆಗೆ ವಿಶ್ ಮಾಡಿ ಶುಭ ಕೋರಿ ಬಂದಿದ್ದೀವಿ. ಸರ್, ದೊಡ್ಡ ಜವಾಬ್ದಾರಿ ನೀಡಿದ್ದಾರೆ ಸರ್. ಸಭಾಪತಿ ಅಂದರೆ ರಾಜ್ಯದ ಜ್ವಲಂತ ಸಮಸ್ಯೆಗಳಿರುತ್ತೆ, ಶಿಕ್ಷಣ ಕ್ಷೇತ್ರದಲ್ಲಿರ್ಬೋದು, ಪಕ್ಷಾತೀತವಾಗಿ ಕೆಲಸ ಮಾಡುವಂಥದ್ದೇ ಇರುತ್ತೆ. ಇವತ್ತು 6 ಬಾರಿ ಗೆದ್ದಿರೋವಂಥ ಪುಟ್ಟಣ್ಣವರಿಗೆ ಆ ಶಿಕ್ಷಣ ಕ್ಷೇತ್ರದಲ್ಲಿ ಎಷ್ಟು ಜವಾಬ್ದಾರಿ ಅಂತ ಪ್ರಾಬ್ಲಮ್ ಇದೆ, ಎಲ್ಲ ಪ್ರಾಬ್ಲಮ್ ಕೂಡ ಸಾಲ್ವ್ ಮಾಡುವಂಥ ಒಬ್ಬ ಜವಾಬ್ದಾರಿಯನ್ನು ಕೂಡ ಇವತ್ತು ಅವ್ರ ಮೇಲೆ ಇದೆ. ಯಾವುದೇ ಪಾರ್ಟಿಯಲ್ಲಿ ಯಾವ ಮನಸ್ಸು ನೋವು ಮಾಡ್ದಂಗೆ